ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನಮ್ಮ KPSC ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್. ಯಾರೆಲ್ಲ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹಾಗೆ ಆಲ್ ಓವರ್ ಇಂಡಿಯಾದಲ್ಲಿ UPSC ಎಕ್ಸಾಮಿನೇಷನ್ಸ್ಗೆ ಕೋಚಿಂಗ್ನ ಸರ್ಚ್ ಮಾಡ್ತಾ ಇದ್ದೀರಾ, ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಎಲ್ಲನೇ ನೀವು ಸರ್ವೈವ್ ಆಗಿ ಗೌರ್ಮೆಂಟ್ ಆಫೀಸರ್ ಆಗಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀರಾ, ಇದಕ್ಕೆಲ್ಲ ನಿಮಗೆ ಒಂದು ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸನ್ನು ಡೆಫಿನೆಟ್ಲಿ ಫೈಂಡ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನಮ್ಮ KPSC ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲೂ ಸರಿಸುಮಾರು 10 ವರ್ಷಗಳಿಂದ ನಿಮಗೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನಾವು ಟ್ರೈನ್ ಮಾಡ್ತಾ ಬಂದಿದ್ದೀವಿ. ಹಾಗೆಯೇ ಎವ್ರಿ ಮಂತ್ ನಿಮಗೆ ಹೊಸ ಬ್ಯಾಚಸ್ನ ಸಹ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ KPSC ಅಕಾಡೆಮಿಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಕಡೆಯಿಂದ ನಿಮಗೆ ದ ವೇ ನಾವು ಯಾವ ಥರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಇದ್ರ ಮೇಲೆ ನಿಮ್ಗೆ ಎಲ್ಲವುದು ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ನೀವು ಒಂದು ಆಫೀಸರ್ ಆಗಬೇಕು ಅಂತಂದರೆ ಫಸ್ಟ್ ನಿಮಗೆ ಸ್ಟಡಿ ಸ್ಟ್ರಾಟಜಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನನ್ನ ಓದಬೇಕು, ಹೇಗೆ ಓದಬೇಕು, ಎಷ್ಟನ್ನ ಓದಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಲ್ಫ್ ಸ್ಟಡಿ ಡೆಫಿನೆಟ್ಲಿ ನೀವು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಅದ್ರ ಜೊತೆಗೆ ನಿಮ್ಮ ಸೆಲ್ಫ್ ಸ್ಟಡಿ ಜೊತೆಗೆ ಒಂದು ಗುಡ್ ಪ್ರಾಪರ್ ವೇಯಲ್ಲಿ ನೀವು ಗೈಡೆನ್ಸ್ನ ತಗೊಂಡಿದ್ದೀರ ಅಂದರೆ ವಿತಿನ್ ಒಂದು ಏಮ್ ಹಾಕ್ಕೊಂಡಿರ್ತಾರೆ, ಏನು ಒಂದು ವಿಷನ್ ಇಟ್ಕೊಂಡಿರ್ತೀರ, ಆ 1 ಇಯರಲ್ಲೋ ಅಥವಾ 2 ಇಯರಲ್ಲೋ ನೀವು ಆಫೀಸರ್ಸ್ ಆಗೋಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನೀವು ಆಫೀಸರ್ ಆಗಬೇಕು ಅಂತಂದರೆ ನಿಮಗೆ ಮಟೀರಿಯಲ್ಸು, ಮಾಕ್ ಟೆಸ್ಟು, ಟೆಸ್ಟ್ ಸೀರೀಸು ಇದೆಲ್ಲವುದನ್ನು ನೀವು ಓದಿನ ಜೊತೆಗೆ ಸೈಮಲ್ಟೇನಿಯಸ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್ಸ್ ಇನ್ 1 ಇಯರಲ್ಲಿ ನೀವು ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನಿವತ್ತು ನಮ್ಮಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಈಗ ನಮ್ಮಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಕೋಚಿಂಗ್ನ ತೊಗೊಂಡಿದ್ದಾರೆ ದೆ ಗೆಟ್ ಗುಡ್ ರಿಸಲ್ಟ್ಸ್ ಅಂದರೆ ಅವ್ರು ಆಫೀಸರ್ಸ್ ಆಗಿರೋಂಥ ಬಹಳಷ್ಟು ರಿಸಲ್ಟ್ಸು ನೀವು ನಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಸೊ ಒಂದ್ಸಲ ವಿಸಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಯಾವ ಥರ ಹೇಗೆ ಯಾವ ಸೊಲ್ಯೂಷನ್ ತೊಗೊಂಡ್ರೆ ನೀವು ಹೇಗೆ ಕ್ಲಿಯರ್ ಮಾಡ್ಬೋದು ಎಲ್ಲದ್ರ ಬಗ್ಗೆನೂ ಡೆಫಿನೆಟ್ಲಿ ನಾವು ತಿಳಿಸ್ಕೊಡ್ತೀವಿ. ಹಾಗೆಯೇ ನಾನು ಇವತ್ತಿನ ವಿಡಿಯೋದಲ್ಲಿ ಮೇನಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿರೋದಂದರೆ ನಮ್ಮ KPSC ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾದಂತಹ ಕ್ವಾಲಿಟಿ ಮೆಟೀರಿಯಲ್ನ ನಿಮಗೆ ಕೊಡ್ತಾ ಇದ್ದೀವಿ, ಈ ಮೆಟೀರಿಯಲಿಂದ ಯಾವ ಫ್ಯಾಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾನೆ ಮತ್ತು ಆ ಥರ ನಿಮಗೆ ಒಂದು ಕ್ರಿಟಿಸೈಸ್ ಮಾಡಿ ಟಾಪಿಕ್ಸ್ನ ಕ್ರಿಟಿಸೈಸ್ ಮಾಡಿ ಮತ್ತು ನಿಮಗೆ ಏನು ಇಂಪಾರ್ಟೆಂಟ್ ಇದೆಯೋ ಅದ್ರ ಬಗ್ಗೆನೇ ನಾವು ತುಂಬ ಚೆನ್ನಾಗಿ ಮಟೀರಿಯಲ್ಸ್ನ ಮಾಡಿದ್ದೀವಿ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೆಲ್ಲ ಮೆಟೀರಿಯಲ್ಸ್ ಅವೈಲಬಲ್ ಇದೆ ನಿಮಗೆ, ಯಾರಾಗಿರ್ಬೋದು ಈಗ PSIಗೆ, PCಗೆ, FDA, STA, ಬ್ಯಾಂಕಿಂಗು, SSC ಇದೆಲ್ಲದಕ್ಕೂ ಮಟೀರಿಯಲ್ಸ್ ಪ್ರೊವೈಡ್ ಮಾಡ್ತೀವಿ. ಈಗ ನಾನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ತಕ್ಕಂಥ KPSC ಮತ್ತು UPSC ರಿಲೇಟೆಡ್ ಮೆಟೀರಿಯಲ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ ನೀವು ಇನ್ಸ್ಟಿಟ್ಯೂಷನ್ಸ್ಗೆ ಬಂದು ಬೈ ಮಾಡ್ಬೋದು. ಈಗ ನೋಡಿ ಇದರಲ್ಲಿ ನೋಡ್ತಾ ಇರ್ಬೋದು, ಈಗ ನಿಮಗೆ KS ಇಲ್ಲಿ ನೋಡ್ತಿದ್ದೀರಾ, ಈಗ KS ಮೀನ್ಸ್ ಮೆಟೀರಿಯಲ್ ಅಂತ ಹೇಳಿ. ಸೊ ಇದು ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ ರಿಲೇಟೆಡು, ಮೇನ್ಸ್ ರಿಲೇಟೆಡು ನಿಮಗೆ ಗೊತ್ತಿರ್ಬೋದು. ಕ್ವಾಲಿಟಿ ವೈಸ್ ಆಗಿರ್ಬೋದು, ನಿಮ್ಗೆ ಓದೋದಕ್ಕೆ ಎಲ್ಲ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಕರ್ನಾಟಕ ಜಿಯೋಗ್ರಫಿ ಇದು ನಮ್ಮ KPSCಯಲ್ಲೇ ಫ್ಯಾಕಲ್ಟೀಸೇ ಕೂತು ನಿಮಗೆ ಅನಾಲಿಸಿಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನೆಲ್ಲ ತೆಗೆದು ನೋಡಿ ಯಾವ ಕಂಟೆಂಟ್ ಚೆನ್ನಾಗಿರುತ್ತೆ, ಸ್ಟೂಡೆಂಟ್ಸ್ಗೆ ಯಾವ ರೀತಿ ಈ ಥರ ಟೇಬಲ್ ಎಲ್ಲ ಹಾಕಿ ಕೊಟ್ಟರೆ ನಿಮಗೆ ಈಸಿಯಾಗಿ ನೀವು ಕಂಟೆಂಟ್ನ ಅರ್ಥ ಮಾಡ್ಕೊಬೋದು. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿವಿ. ವೆನ್ ಕಮ್ಸ್ ಟು ಮೇನ್ಸ್ ನೋಡಿ, ಈಗ KS ಮೇನ್ಸಲ್ಲಿ ನಿಮಗೆ ಎನ್ವಿರಾನ್ಮೆಂಟ್ ಎಕಾಲಜಿ ಅಂತ ಬಂದಾಗ ನಿಮಗೆ ಪ್ರಿಲಿಮ್ಸಲ್ಲೂ ಕೇಳ್ತೇನೆ, ಹಾಗೆಯೇ ಮೇನ್ಸಲ್ಲೂ ಕೇಳ್ತೇನೆ. ಎರಡೂ ಪರ್ಸ್ಪೆಕ್ಟಿವಿಂದ ನೋಡ್ಬೋದು. ನಿಮಗೆ ಈ ಥರ ಮೆಟೀರಿಯಲ್ಸ್ ಮಾಡಿದ್ದೀವಿ. ಎಲ್ಲವುದು ನಿಮಗೆ ಸ್ಪೈರಲ್ ಬೈಂಡಿಂಗಲ್ಲಿ ಅವೈಲಬಲ್ ಇರುತ್ತೆ. ಮತ್ತು ಫಿಸಿಕಲ್ ಜಿಯೋಗ್ರಫಿ ಇದು ನಿಮಗೆ ಸಾಫ್ಟ್ ಕಾಪಿನೂ ಅವೈಲಬಲ್ ಇದೆ, ನಿಮಗೆ ಇಲ್ಲ ಅಂತ ಹೇಳ್ತಿಲ್ಲ. ಅದೇ ರೀತಿಯಾಗಿ ನಿಮ್ಗೆ ಹಾರ್ಡ್ ಕಾಪಿ ಬೇಕಂದರೆ ನೀವು ಡೈರೆಕ್ಟಾಗಿ ಇನ್ಸ್ಟಿಟ್ಯೂಷನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಫಿಸಿಕಲ್ ಜಿಯೋಗ್ರಫಿ ಅದ್ರ ಬಗ್ಗೆ ಆಗಿರ್ಬೋದು, ಮತ್ತು ಮಾಡರ್ನ್ ಹಿಸ್ಟ್ರಿ, ಹಾಗೆಯೇ ನಿಮಗೆ ಇಂಡಿಯನ್ ಪಾಲಿಟಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು. ಈಗ KS ಮೀನ್ಸ್ ಎಸ್ಸೆ ಭಾಳ ಇಂಪಾರ್ಟೆಂಟ್ ಇದೆ. ನಿಮಗೆ ಗೊತ್ತಿದೆ 1600 ವರ್ಡ್ಗೆ ನೀವು ಎಸ್ಸೆನ ಬರೀಬೇಕು. ಹಾಗೆಯೇ 250 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾಗೋದು ಭಾಳ ಇಂಪಾರ್ಟೆಂಟ್ ಇದೆ. ಯಾವ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಹೇಗೆ ಬರೀಬೇಕು ಎಸ್ಸೆಗಳನ್ನ, ಅದ್ರ ಬಗ್ಗೆ ಎಲ್ಲ ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ಇದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ನಿಮಗೆ ಫ್ಯಾಕಲ್ಟೀಸು ಇರ್ತಾರೆ, ಮೆಂಟ್ರಿಂಗ್ ಇರುತ್ತೆ, ಕ್ಲಾಸಸ್ಸು ಇರುತ್ತೆ, ಪ್ರಾಕ್ಟೀಸ್ ಸೆಷನ್ಸು ಸಹ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದರೆ ನಾನು ಹೇಳ್ತಾ ಇದ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಿಟ್ಯೂಷನ್ನ. ಹಾಗೆಯೇ ಎಕಾನಮಿ ಭಾಳ ಇಂಪಾರ್ಟೆಂಟ್ ಇದು ನಮಗೆ. ಅರ್ಜುನ್ ಸರ್ ಅವರೇ ಪ್ರಿಪೇರ್ ಮಾಡಿರ್ತಕ್ಕಂಥ ಬುಕ್ಸು ಎಲ್ಲದನ್ನು ಕಂಟೆಂಟ್ನ ನೋಡಿಕೊಂಡು, ಹಾಗೆಯೇ ಆರ್ಟ್ ಆ್ಯಂಡ್ ಕಲ್ಚರ್ ಇದು ಮೇನ್ಸ್ ವೈಸ್ ಆಗಿರ್ಬೋದು, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇದೆ. ಹಾಗೆಯೇ KS ಮೀನ್ಸ್ ಬೇಸಿಕ್ ಸೈನ್ಸು GS3ಯಲ್ಲಿ ಕೇಳ್ತಾನಲ್ವ, ಸೊ ಆ ಬೇಸಿಕ್ ಸೈನ್ಸ್ ಬುಕ್ಕು ಸಹ ಇದೆ. ನೋಡ್ಬೋದು ನೀವು ಯಾವ ಥರ ಇದೆ, ಇದು ವಿಡ್ತ್ ಆಗಿರ್ಬೋದು ಎಲ್ಲನೂ ಮಟೀರಿಯಲ್ಸು. ನೀವು ಬೇರೆದು ಎಲ್ಲ ಮಟೀರಿಯಲ್ ಓದೋದಕ್ಕಿಂತ ಎಲ್ಲದು ಆಲ್ ಇನ್ ಒನ್ ಮಟೀರಿಯಲ್ ಅಂದರೆ ಯು ಕ್ಯಾನ್ ಗೋ ಥ್ರೂ ನಮ್ಮ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಹಾಗೆಯೇ ರೂರಲ್ ಡೆವಲಪ್ಮೆಂಟ್ ಏನಂದರೆ KS ಮೇನ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು, ಅದ್ರ ಮೇಲೂ ಸಹ ನಿಮಗೆ ನಾವು ನೋಟ್ಸಸ್ನ ಪ್ರೊವೈಡ್ ಮಾಡ್ತೀವಿ. ವೆನ್ ಕಮ್ಸ್ ಟು ದ ಗವರ್ನೆನ್ಸ್ ಮೇನ್ಸ್ ಪಾರ್ಟ್, ಇಯರ್ ಆಲ್ಸೋ ಮೇನ್ಸ್ ಪಾರ್ಟ್ ಇರ್ತಕ್ಕಂಥ ಬುಕ್ಸ್ನ ಪ್ರೊವೈಡ್ ಮಾಡ್ತೀವಿ. ಹಾಗೆಯೇ ಎಥಿಕ್ಸ್ ವೆರಿ ಇಂಪಾರ್ಟೆಂಟ್, ಯು ವಿಲ್ ಬಿ ಹ್ಯಾವಿಂಗ್ ಎನ್ GS4. ಓಕೆನಾ, ಇದರಲ್ಲೇ ನಿಮಗೆ ಒಂದು ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು ತುಂಬ ಭಾಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ಇದ್ರ ಬಗ್ಗೆ ಹೇಳಿದ್ದೀವಿ. ಹಾಗೆಯೇ ನಮ್ಮ KPSC ಅಕಾಡೆಮಿ ಬಗ್ಗೆ, ಸೊ ಇದ್ರ ಏನೇನಿದೆ, ಯಾವುದೇ ಥರ ಅಡಿಷ್ನಲ್ ಪಾಯಿಂಟ್ಸ್ ಏನಾದರೂ ಇದನ್ನು ಅಥವಾ ಕರ್ನಾಟಕ ರಿಲೇಟೆಡು, ಸೊ ಆ ಥರ
ಅಡಿಷ್ನಲ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿರೋದು. ವೆನ್ ಕಮ್ಸ್ ಟು ದ ನಿಮಗೆ ಹಿಸ್ಟ್ರಿ ಪಾರ್ಟ್, ಹಿಸ್ಟ್ರಿ ಕಲ್ಚರಲ್ ಹೆರಿಟೇಜ್ ಇದೆ ಅಲ್ವಾ, ಇದು ನಿಮಗೆ ಮೇನ್ಸಲ್ಲಿ ಕೇಳ್ತಕ್ಕಂಥದ್ದು. ಇದ್ರ ಬಗ್ಗೆಯೂ ಸಹ ನಿಮಗೆ ನಾವು ನೋಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆಯೇ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಕರ್ನಾಟಕ ಎಕನಾಮಿ ಆಗಿರ್ಬೋದು, ಹಾಗೆಯೇ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟು. ಬಯೋ ಮತ್ತು ಟೆಕ್, ಎನರ್ಜಿ ಇದರದ್ದು ಏನು ಬೇಸಿಕ್ ಸೈನ್ಸ್ ಇರೋದು ಪ್ಲಸ್ ಅಡ್ವಾನ್ಸ್ಡ್ ಸೈನ್ಸ್ ಟೆಕ್ ಪಾರ್ಟ್ ಬಗ್ಗೆನೂ ಎಲ್ಲ ನಿಮಗೆ ಈ ಬುಕ್ಕಲ್ಲೇ ಸಿಗ್ತಕ್ಕಂಥದ್ದು. ಮತ್ತು KS ಮೀನ್ಸ್ ಮೆಟೀರಿಯಲ್ಸ್, ಸೋಷಿಯಲ್ ಇಶ್ಯೂಸ್, ಓಕೆನಾ, ಸೊಸೈಟಿ ಮತ್ತು ಸೋಷಿಯಲ್ ಇಶ್ಯೂಸ್ ಅಂತ ಇದೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆಯೇ ಇದೆಲ್ಲ ನಿಮಗೆ ಇದಿಷ್ಟು ಏನಾಗುತ್ತೆ ಮೆಟೀರಿಯಲ್ಸ್ ಪಾರ್ಟ್ ಆಗುತ್ತೆ. ನೋಡ್ಕೋಬೋದು ಸ್ವಲ್ಪ ಮೆಟೀರಿಯಲ್ಸ್ ಪಾರ್ಟು ತುಂಬ ಹೇಗೆ ಅಂದರೆ ಅರೌಂಡ್ ನೀವೊಂದು 20 ಬುಕ್ಸ್ನ ಒಂದೇ ಇದರಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ನೀವು ಒಂದೇ ಸ್ಟ್ರೆಚ್ಚಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಸಾಫ್ಟ್ ಕಾಪಿನೂ ಅವೈಲಬಲ್ ಇದೆ, ಹಾರ್ಡ್ ಕಾಪಿನೂ ಅವೈಲಬಲ್ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಲ್ಲ, ನೀವು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾವು ತಿಳಿಸ್ಕೊಡ್ತೀವಿ, ಓಕೆನಾ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ KPSC ನಿಮಗೆ ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇದೆ ಅಂತಂದರೆ, ಕರೆಂಟ್ ಅಫೇರ್ಸ್ ಅಂತೂ ಡೆಫಿನೆಟ್ಲಿ ಡೈಲಿ ಕರೆಂಟ್ ಅಫೇರ್ಸು, ವೀಕ್ಲಿ ಕರೆಂಟ್ ಅಫೇರ್ಸು, ಮಂತ್ಲಿ ಕರೆಂಟ್ ಅಫೇರ್ಸು ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲೂ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮಗೆ ನಾನು ಜಸ್ಟ್ ನಿಮಗೆ ಒಂದು 6 ಮಂತ್ಸದ್ದು ಮಾತ್ರ ಕರೆಂಟ್ ಅಫೇರ್ಸ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಮಾಹಿತಿ ಮಂತ್ಲಿ ಅಂತೇಳಿ 2025 ಮೇ ಮಂತ್ದು, ಓಕೆನಾ, ಕರೆಂಟ್ ಅಫೇರ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ಮ್ಯಾಗಝೀನ್ಸು. ಈ ಥರ ಎಷ್ಟು ಬಿಡ್ತಿದೆ ನೀವೇ ಚೆಕ್ ಮಾಡ್ಬೋದು. ಮೇ ಮತ್ತು ಜೂನ್ದು ಎರಡೂ ಇದೆ. ಸೊ ಇದರಲ್ಲಿ ಎಷ್ಟು ಬಿಡ್ತಿದೆ ಕಂಪ್ಲೀಟ್ ಇಂಗ್ಲೀಷಲ್ಲಿ ತಯಾರು ಮಾಡಿರ್ತಕ್ಕಂಥ ಅರೌಂಡ್ ನಿಮಗೆ ಒಂದು ಮಂತ್ಲಿ ಮ್ಯಾಗಝೀನ್ಸ್ ಅಂದರೆ ನೀವೇ ಚೆಕ್ ಮಾಡ್ಬೋದು. ಏನಿಲ್ಲ ಅಂದರೂ ಒಂದು ಮಿನಿಮಮ್ ಒಂದು 150-200 ಪೇಜಸ್ ಅಂತೂ ಡೆಫಿನೆಟ್ಲಿ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಇದು ನಿಮಗೆ ಮಂತ್ಲಿ ಮ್ಯಾಗಝೀನ್ಸು. ಇದು ನಿಮಗೆ ಸಾಫ್ಟ್ ಕಾಪಿ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡ್ಬೋದು. ಎವ್ರಿ ಡೇ ಕರೆಂಟ್ ಅಫೇರ್ಸ್ ಬೋತ್ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡ್ಗಳಲ್ಲಿ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಬೈ ಮಾಡ್ಬೋದು, ತೊಗೋಬೋದು. ಆ್ಯಂಡ್ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಫ್ರೀ, ಯಾವುದೇ ಚಾರ್ಜಬಲ್ ಇರೋದಿಲ್ಲ, ಓಕೆನಾ. ಅದಾದಮೇಲೆ ನಿಮಗೆ ಇಂಗ್ಲೀಷಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರಿ ಮೇಡಮ್, ಕನ್ನಡದಲ್ಲಿ ಅವೈಲಬಲ್ ಇದೆ. ಡೆಫಿನೆಟ್ಲಿ ಕನ್ನಡದಲ್ಲಿ ಮಾಹಿತಿ ಮಂತ್ಲಿ ಅಂತ ಇದೆ. ಸೊ ಇದರಲ್ಲಿ ನಿಮಗೆ ಜನವರಿ 2025, ಏಪ್ರಿಲ್ದು, ಮೇ, ಜೂನ್ 6 ಮಂತ್ಸ್ದು ಕಂಪ್ಲೀಟಾಗಿ, ಫೆಬ್ರವರಿದು. ಸೊ ಈ ಥರ ಅದೇ ಕಂಪ್ಲೀಟ್ ಕನ್ನಡದಲ್ಲೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ನಿಮ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ನೋಡಿ ಕನ್ನಡದಲ್ಲೇ ಕೊಟ್ಟಿದ್ದೀವಿ. ಇದನ್ನು ಅಷ್ಟೇ ನಿಮಗೆ ನೋಡ್ಕೊಳ್ಳಿ, ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಫ್ರೀಯಾಗೇ ಸಿಗುತ್ತೆ. ಎಲ್ಲ ಮ್ಯಾಗಝೀನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಫ್ರೀಯಾಗೇ ಸಿಗುತ್ತೆ. ಸೊ ನೀವು ಹೋಗಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದನ್ನು ಬೈ ಮಾಡ್ಬೋದು. ಹಾಗೆಯೇ ನಿಮಗೆ ಯೂಟ್ಯೂಬಲ್ಲಿ ಬಹಳಷ್ಟು ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ನೂ ಸಹ ನಾವು ಮಾಡಿದ್ದೀವಿ. ಸೊ ನೀವು ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಯೂಟ್ಯೂಬಲ್ಲೂ ವಾಚ್ ಮಾಡ್ಬೋದು. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮಗೆ ಹೊಸ ಬ್ಯಾಚಸ್ ಎವ್ರಿ ಮಂತ್ ಅವೈಲಬಲ್ ಇರುತ್ತೆ. ಯಾವುದಕ್ಕೆ ಅಂತಂದರೆ KS, IAS, ಬ್ಯಾಂಕಿಂಗ್, SSC, ಅದರ್ ಗ್ರೂಪ್ಸ್ ಎಕ್ಸಾಮಿನೇಷನ್ಸ್ಗೆ ಎಲ್ಲದಕ್ಕೂ ನಮ್ಮಲ್ಲಿ ಹೊಸ ಬ್ಯಾಚಸ್ ಇದೆ. ಸೊ ನಿಮ್ಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಸೊ ನಾವು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮಟೀರಿಯಲ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಈಗ ನಾವು ಮೇನ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ಆಗಿರ್ಬೋದು, ನಿಮಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ಆಗಿರ್ಬೋದು, ಬಹಳಷ್ಟು ಕ್ವೈರೀಸ್ ಇರುತ್ತೆ. ಏನೇ ಇದ್ರೂ ನೀವು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ. ನಿಮ್ಗೆ ಏನೇ ಗೈಡೆನ್ಸ್ ಬೇಕಿದ್ರೂ ನಮ್ಮಲ್ಲಿ ಡೆಫಿನೆಟ್ಲಿ ಇದ್ದೇ ಇರ್ತೈತೆ, ಓಕೆನಾ. ಥ್ಯಾಂಕ್ ಯು ಸೊ ಮಚ್.